ನಮಸ್ಕಾರ ಫ್ರೆಂಡ್ಸ್, ನಾನು ಶೋಭಾ ಮಾತಾಡ್ತಾ ಇದ್ದೀನಿ ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಧ್ಯಾಹ್ನದಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ. ಅಡುಗೆಗೆ ರೆಡಿ ಮಾಡ್ಕೋಬೇಕಾಗಿತ್ತು. ನಮ್ಮ ಮನೆಯವ್ರ ಮನೆಯಲ್ಲೇ ಇದ್ದರು, ಕೆಲಸ ಮಾಡ್ಕೊತಾ ಇದ್ರು. ಹಾಗಾಗಿ ಅಡುಗೆ ಮಾಡಬೇಕಂತ ರೆಡಿ ಮಾಡ್ಕೊತಾ ಇದ್ದೆ. ಹಸಿರು ಬಟಾಣಿ ತೊಗೊಂಬಂದಿದ್ರು, ಅದನ್ನು ಸುಲಿಬೇಕಾಗಿತ್ತು ಕಾಯಿನ. ಹಾಗಾಗಿ ಸುಲ್ಕೊತಾ ಇದ್ದೀವಿ. ಮಧ್ಯದಲ್ಲಿ ಪಾಪನೂ ಕೂಡ ಎದ್ದಿದ್ದ, ಅವನಿಗೂ ಕೂಡ ಮುಂದೆನೇ ಕೂರಿಸ್ಕೊಂಡು ಕೆಲಸಗಳನ್ನು ಮಾಡ್ಕೊತಾ ಇದ್ದೆ. ಅವನು ಎಲ್ಲ ತೊಗೊಂಡು ಆಟ ಆಡ್ಕೊತಾ ಇದ್ದ. ಇನ್ನು ನನ್ನ ಮಗಳು ಕೂಡ ಅದನ್ನೆಲ್ಲ ಎತ್ಕೊಳ್ತಾ ಇದ್ಲು. ಒಂದೊಂದಾಗಿ ಕೊಡಮ್ಮ ನಾನು ಇಟ್ಕೊತೀನಿ ಅಂತ. ಅವಳು ಕೂಡ ಇಟ್ಕೊಂಡು ರೆಡಿ ಮಾಡ್ಕೊಂಡ್ವಿ. ಈ ರೀತಿ ಎಲ್ಲ ರೆಡಿ ಆಯಿತು, ಕಾಳೆಲ್ಲ ಸುಲಿದಿದ್ದು. ಮತ್ತು ಇವಾಗ ಹಾಗಲಕಾಯಿ ಸಾಂಬಾರನ್ನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಹಾಗಲಕಾಯಿ ಎಲ್ಲ ತೊಳೆದಿಟ್ಕೊತಾ ಇದ್ದೀನಿ. ಒಂದೊಂದಾಗಿನ 4 ಹಾಗಲಕಾಯಿ ಇತ್ತು. ನೋಡಿ ಯಾವ ರೀತಿ ಮಾಡ್ತೀನಿ ಅಂತ. ತುಂಬ ಚೆನ್ನಾಗಿ ಬರುತ್ತೆ, ಒಂದು ವಿಷಯನೂ ಕೂಡ ಆಗಲ್ಲ. ಆ ರೀತಿ ಮಾಡ್ತೀನಿ. ಹೇಗಿದೆ ಅಂತ ಹಾಗೆ ಫಾಲೋ ಮಾಡಿ, ಎಲ್ಲೂ ಸ್ಕಿಟ್ ಮಾಡಬೇಡಿ, ಕೊನೆವರೆಗೂ ನೋಡಿ ವಿಡಿಯೋನ. ಮೊದಲಿಗೆ ಅದೆಲ್ಲ ಚಿಕ್ಕದಾಗಿ ಹಚ್ಚಿಟ್ಕೊತೀನಿ. ಅದು ಹಚ್ಚಿಟ್ಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊತೀನಿ. ಇನ್ನು ಟೈಮ್ ಆಗಿ ನನ್ನ ಮಗಳು ಸ್ಕೂಲಿಂದ ಕೂಡ ಬಂದಿದ್ಲು, ಕರ್ಕೊಂಬಂದಿದ್ರು. ಮನೆಯವರೇ ಹೋಗಿದ್ರು. ಸ್ಯಾಟರ್ಡೆ ಆಗಿತ್ತು, ಹಾಗಾಗಿ ಬೇಗ ಬಿಟ್ಟಿದ್ರು ಇವತ್ತು. ಅವಳು ಕೂಡ ಬಂದಿದ್ಲು. 12:40ಗೆ ಬಿಟ್ಟಿದ್ರು, ವ್ಯಾನ್ ಬೇಗ ಬರ್ತಾಯಿದೆ. ಹಾಗಾಗಿ ಕರ್ಕೊಂಬರಕ್ಕೆ ಹೋಗಿದ್ರು. ನಾನು ಅಡುಗೆ ಸ್ಟಾರ್ಟ್ ಮಾಡಿದ್ನಲ್ಲ, ಹಾಗಾಗಿ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಅದೆಲ್ಲ ಹಚ್ಚಿಟ್ಕೊಂಡು ಅವಳು ಕೂಡ ರೆಡಿ ಮಾಡ್ಕೊತೀನಿ. ಇವಾಗ ಅದು ಬೇಯಲಿಕ್ಕೆ ಇಟ್ಬಿಟ್ಟು ಹೊರಗಡೆ ಹೋಗಬೇಕು. ಅವಳನ್ನ ರೆಡಿ ಮಾಡ್ಕೊತೀನಿ. ಹಾಗೆಯೇ ಇನ್ನು ಒಂದೊಂದಾಗೆ ಚಿಕ್ಕದಾಗೆ ಕಟ್ ಮಾಡ್ಕೊತೀನಿ ಚೆನ್ನಾಗಿ. ಅದು ದಪ್ಪ ಕಟ್ ಮಾಡ್ಕೊಂಡಿದ್ರೆ ಅಷ್ಟು ಚೆನ್ನಾಗಿ ಬರಲ್ಲ, ಹಾಗಾಗಿ ಬೇಯಿಸೋದಕ್ಕಾಗಲ್ಲ. ಹಾಗಾಗಿ ಚಿಕ್ಕದಾಗಿ ತೆಳ್ಳಗೆ ಬರೋಂಗೆ ಕಟ್ ಮಾಡ್ಕೊತೀನಿ. ಇದಕ್ಕೆ ಹಸಿರು ಬಟಾಣಿ ಅಂತ ಅಂದರೆ ಕಡಲೆಕಾಳು, ನೆನೆಸಿರೋ ಕಾಳಾದರೆ ತುಂಬ ಚೆನ್ನಾಗಿರುತ್ತೆ. ಬಟಾಣಿ ಇರಲಿಲ್ಲ, ಹಾಗಾಗಿ ನಾನು ಹಸಿರು ಬಟಾಣಿನ ತರಿಸ್ಕೊಂಡಿದ್ದೆ. ಅದನ್ನೇ ಇವಾಗ ಹಾಕ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬರುತ್ತೆ, ಹಾಗಾಗಿ ಟೇಸ್ಟು ಇದನ್ನು ಕಾಳನ್ನ ಆ್ಯಡ್ ಮಾಡಿದರೆ. ಇನ್ನು ಇದೆಲ್ಲ ಚೆನ್ನಾಗಿ ಕಟ್ ಮಾಡ್ಕೊಂಡಿದ್ದಾಯಿತು. ಅದನ್ನು ಒಂದು ಪಾತ್ರೆ ಸ್ಟವ್ ಮೇಲೆ ಇಟ್ಬಿಟ್ಟು ಎಣ್ಣೆ ಹಾಕ್ಕೊಂಡು ಸ್ವಲ್ಪನ ಚೆನ್ನಾಗಿ ಹುರ್ಕೊತೀನಿ. ಇದನ್ನು ಚೆನ್ನಾಗಿ ಹುರಿಯೋದಕ್ಕೆ ಅಂತ ಪಾತ್ರೆ ಇಡ್ತಾಯಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಎಲ್ಲ ಮಿಕ್ಸ್ ಮಾಡ್ಕೊತೀನಿ ಒಂದೊಂದಾಗೇನೆ. ಜಾಸ್ತಿ ಒಂದೇ ಸರಿನ ಹಾಕ್ಕೊಳ್ಳೋದಿಲ್ಲ. ಒಂದು ಸರಿ ಹಾಕ್ಕೊತೀನಿ, ಇನ್ನೊಂದು ಸ್ವಲ್ಪ ಒಂದು ಸರಿ ಹಾಕ್ಕೊಂಡು ಹುರಿದಿಟ್ಟಿಟ್ಕೊತೀನಿ. ಒಂದೇ ಸರಿ ಹಾಕ್ಕೊಂಡ್ರೆ ಜಾಸ್ತಿ ಆಗುತ್ತೆ, ಹಾಗಾಗಿ ಸ್ವಲ್ಪನೇ ಹಾಕ್ಕೊತಾ ಇದ್ದೀನಿ. ಅರ್ಧ ಎತ್ತಿಟ್ಕೊಂಡು ಅರ್ಧ ಹಾಕ್ಕೊತಾ ಇದ್ದೀನಿ. ಇನ್ನು ನನ್ನ ಮಕ್ಕಳು ಕೂಡ ಆಟ ಆಡ್ತಾಯಿದ್ರು. ನಮ್ಮ ಮನೆಯವ್ರು ಎತ್ಕೊಂಡಿದ್ರು, ಹಾಗಾಗಿ ಅವರು ಕೂಡ ಆಟ ಆಡ್ಕೊಳ್ಳಿ ಅಂತ ನಾನು ಅಡುಗೆ ರೆಡಿ ಮಾಡ್ಕೊತಾ ಇದ್ದೀನಿ. ಬೇಗನೆ ಟೈಮ್ ಆಗಿತ್ತು, ಹಾಗಾಗಿ ನನ್ನ ಮಗಳು ಟಿಫನ್ ಬಾಕ್ಸಿಗೆ ಕಳಿಸಿರಲಿಲ್ಲ. ಇವತ್ತು ಸ್ನ್ಯಾಕ್ಸ್ ಮಾತ್ರ ತಗೊಂಡೋಗಿದ್ರು. ಹಾಗಾಗಿ ಬೇಗನೆ ಅಡುಗೆ ಮಾಡ್ಕೊತೀನಿ. ಈಗ ಅವಳಿಗೂ ಊಟ ಮಾಡಿಸ್ಬೇಕಾಗಾಗಿ. ಇನ್ನು ಇದು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ನೋಡಿ ಯಾವ ರೀತಿ ಬಂದಿದೆ ಅಂತ. ಇದು ಬಿಳಿ ಹಾಗಲಕಾಯಿ ಬರುತ್ತೆ, ಅದು ಕೂಡ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಗ್ರೀನ್ ಕಲರಲ್ಲಿ ಬರುತ್ತಲ್ಲ, ಅದೇ ಸಿಗುತ್ತೆ. ಹಾಗಾಗಿ ಇದನ್ನೇ ತೊಗೊಂಬಂದಿದ್ರು. ಇದು ಚೆನ್ನಾಗಿ ಫ್ರೆಶ್ ಆಗಿತ್ತು. ನಾನು ಫ್ರೆಶ್ ಆಗಿರೋದನ್ನೇ ಚೆನ್ನಾಗಿರುತ್ತೆ ಅಂತ ಮಾಡಿದ್ದೀನಿ. ಇದು ತಂದು ಇನ್ನೊಂದು ದಿನದಲ್ಲಿ ಮಾಡಿದರೆ ಚೆನ್ನಾಗಿರಲ್ಲ, ಹಾಗಾಗಿ ಅವತ್ತೇ ಮಾಡ್ತಾಯಿದ್ದೀನಿ, ಚೆನ್ನಾಗಿ ಬರುತ್ತೆ ಅಂತ. ಇನ್ನು ಚೆನ್ನಾಗೆಲ್ಲ ಹುರಿದಿಟ್ಕೊಂಡೆ. ಇನ್ನು ನೆಕ್ಸ್ಟ್ ಇದ್ವಲ್ಲ, ಅದೊಂದು ಸರಿ ಹಾಕ್ಕೊಂಡಿದ್ದೀನಿ. ಅದನ್ನು ಕೂಡ ಹುರಿದಿಟ್ಕೊತಾ ಇದ್ದೀನಿ. ಕಿಟಕಿನಲ್ಲಿ ಸ್ವಲ್ಪ ಬೆಳಕು ಬರ್ತಾಗ ಸ್ಟಾರ್ಟ್ ಆಗಿತ್ತು, ಹಾಗಾಗಿ ಬೆಳಕು ಬರುತ್ತೆ ಅಂತ ನಾನು ಮುಂದೆ ಇಡ್ತಾಯಿದ್ದೆ. ಇದೆಲ್ಲ ಹುರಿದಿದ್ದಾದಮೇಲೆ 2 ಗ್ಲಾಸ್ ನೀರು ಹಾಕ್ಕೊತೀನಿ ಚೆನ್ನಾಗಿ. ಅದು ಕುದಿಯೋಲಿಕ್ಕೆ ಬಿಟ್ಟು ಚೆನ್ನಾಗಿ ಬೇಯಿಸ್ಕೋಬೇಕು. ಅದು ಬೇಯಿಸ್ಕೊಂಡು ಕಹಿ ವಾಸನೆ ಎಲ್ಲ ಹೋಗುತ್ತೆ, ಬೇಯಿಸ್ಕೊಂಡು ಕುದಿಯೋಲಿಕ್ಕೆ ಬಿಟ್ಟು. ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊತೀನಿ. ಹಾಗೆ ಸ್ವಲ್ಪ ಹುಣಸೆಹಣ್ಣು ಕೂಡ ಸೇರಿಸ್ಕೊತೀನಿ. ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಬೇಯಲಿಕ್ಕೆ ಬಿಡಬೇಕು ಅದನ್ನು. ಅದು ಬೇಯ್ದಿದ್ದಾದಮೇಲೆ ನಾನು ಒಂದು ಕಡೆ ಎತ್ತಿಟ್ಕೊತೀನಿ, ಸೈಡಿಗೆ ಆರ್ಲಿಕ್ಕೆ ಬಿಡ್ತೀನಿ. ಅದಾದಮೇಲೆ ಈಗ ಟೊಮೊಟೊ ಕೂಡ ಹಚ್ಕೊತೀನಿ. ಅದಕ್ಕೆ ಈರುಳ್ಳಿನೂ ಸೇರಿಸ್ಕೋಬೇಕು. ತರಕಾರಿ ಎಲ್ಲ ಒಂದು ಕಡೆ ಹಚ್ಚಿಟ್ಕೊತೀನಿ, ಅದು ಕುದಿಯೋದಕ್ಕೆ ಬಿಟ್ಟು. ಅದು ನೋಡಿದ್ದೀನಿ ಬೆಂದೈತೆ ಇಲ್ಲ ಅಂತ, ಹಾಗೆ ಚೆಕ್ ಮಾಡ್ಕೊತಾನೇ ಇರ್ತೀನಿ. ಇದಾದಮೇಲೆ ನೋಡಿ ಟೊಮೊಟೊ ಕಟ್ ಮಾಡ್ತೀನಿ. ಅದು ಮುಂದಗಡೆ ಇರೋದನ್ನು ತೆಗ್ದಾಕ್ತೀನಿ, ಯಾಕಂದರೆ ಅದು ತರಕಾರಿ ಒಳಗೆ ಬೇಯೋದಿಲ್ಲ. ಹಾಗಾಗಿ ಎಲ್ಲ ತರಕಾರಿ ಥರ ಕಟ್ ಮಾಡಬೇಕಾದ್ರೆ ನಾನು ಎಲ್ಲ ಸೈಡಾಗಿ ಅದು ಕಟ್ ಮಾಡಿಕೊಂಡೆ ಎತ್ತಿಟ್ಕೊತೀನಿ. ಹೀಗೆ ಒಂದೊಂದಾಗಿ 3 ಟೊಮೊಟೊ ತಗೊಂಡಿದ್ದೆ, 3 ಕಟ್ ಮಾಡ್ಕೊತಾ ಇದ್ದೀನಿ. 1 ಈರುಳ್ಳಿ ತಗೊಂಡಿದ್ದೀನಿ. ಹಾಗೆ 2 ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ಅಂತಂದರೆ ಅದು ದಪ್ಪ ಇತ್ತು, ಹಾಗಾಗಿ 2 ಎಲಕ್ಕೆ ತಗೊಂಡಿದ್ದೀನಿ. ಇಷ್ಟನ್ನು ಎಲ್ಲ ಸೇರಿಸ್ಕೊಂಡು ಜೋಡಿಸ್ಕೊತೀನಿ. ಸ್ವಲ್ಪ ಕಾಯಿ ತುರಿನೂ ಕೂಡ ನಾನು ಆ್ಯಡ್ ಮಾಡ್ತೀನಿ. ಇಷ್ಟನ್ನೆಲ್ಲ ಸೇರಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕ್ಕೊತೀನಿ.
ಅದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊತೀನಿ, ಸ್ವಲ್ಪ ಚೆನ್ನಾಗಿ ತರ್ತರಿಯಾಗಿ ಬರೋದಕ್ಕೆ ಅದು ಗ್ರೈಂಡ್ ಮಾಡ್ಕೊತೀನಿ. ಕೆಲವರು ಈ ರೀತಿ ಬೇಯಿಸೋದೇ ಇಲ್ಲ, ಡೈರೆಕ್ಟಾಗೆ ಒಗ್ಗರಣೆ ಮಾಡ್ತಾರೆ, ಚೆನ್ನಾಗಿರುತ್ತೆ ತಿನ್ನೋಕ್ಕೆ, ಕಹಿ ಆದರೂ ಪರವಾಗಿಲ್ಲ ಅಂತ ಹೇಳ್ಬಿಟ್ಟು. ಸೊ ನಾನು ಕೂಡ ಒಂದು ಸರಿ ಟ್ರೈ ಮಾಡಿದ್ದೆ, ತುಂಬ ಕಹಿ ಬಂದಿತ್ತು, ತಿನ್ನೋದಕ್ಕಾಗಲ್ಲ. ಹಾಗಾಗಿ ನಾನು ಈ ರೀತಿ ಬೇಯಿಸ್ಬಿಟ್ಟೆ ಮಾಡ್ಕೊತೀನಿ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಟ್ರೈ ಮಾಡ್ಬೋದು ಹೇಗೆ ಬರುತ್ತೆ ಅಂತ ಹೇಳ್ಬಿಟ್ಟು. ನಾನು ಸುಮಾರು ಟೈಮು ಅರಿಶಿನ ಎಲ್ಲ ಹಾಕ್ಬಿಟ್ಟು ಮಾಡ್ತಾರೆ, ರುಬ್ಬೋದಿಲ್ಲ ಏನಿಲ್ಲ, ಹಾಗೇ ಡೈರೆಕ್ಟಾಗಿ ಒಗ್ಗರಣೆ ಮಾಡೋದನ್ನು ಮಾಡ್ತಾರೆ ಕೆಲವರು, ಅದನ್ನು ಕೂಡ ನೋಡಿದ್ದೀನಿ. ಇವಾಗ ನಾನು ಇದೆಲ್ಲ ಹಾಕ್ಕೊಂಡು ಮಸಾಲ ಐಟಮ್ಸ ರುಬ್ಕೊತೀನಿ. ಒಂದು ಸ್ವಲ್ಪ ಟೊಮೊಟೊ, ಹಾಗೆ ಸ್ವಲ್ಪ ಕಾಯಿ ತುರಿ, ಹಾಗೆ ಮತ್ತು ಈರುಳ್ಳಿ 2, ಬೆಳ್ಳುಳ್ಳಿ 2 ಹಾಕ್ಕೊತಾ ಇದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ಮಿಕ್ಸ್ ಮಾಡಿಕೊಂಡು ನೋಡಿ, ಇದು ಬೇಯಲಿಕ್ಕೆ ಬಿಟ್ಟಿದ್ನಲ್ಲ, ಸ್ವಲ್ಪ ಬೆಂದಿರುತ್ತೆ, ಚೆನ್ನಾಗಿ ನೋಡಿಕೊಂಡು ತಣ್ಣಗಾಗ ಬಿಟ್ಟಿದ್ದೀನಿ. ಅದನ್ನು ಸ್ವಲ್ಪ ನೀರಲ್ಲಿ ಆರಿಯೋದಕ್ಕೆ ಬಿಡ್ತೀನಿ, ತಣ್ಣೀರು ಹಾಕ್ಬಿಟ್ಟು. ಅದು ಹಾಕ್ಬಿಟ್ಟು ಆದಮೇಲೆ ಹಾರ್ಕೊಂಡಿರುತ್ತಲ್ಲ ಆವಾಗ ಮತ್ತು ಇನ್ನೊಂದು ಸರಿ ನೀರು ಹಾಕ್ಕೊಂಡು ಚೆನ್ನಾಗಿ ಅದು ಹಿಂಡ್ಕೊತೀನಿ, ಅದು ಕಹಿ ಎಲ್ಲ ಹೋಗುತ್ತೆ ಆವಾಗ. ಮತ್ತು ಇನ್ನೊಂದು ಸರಿ ನೀರು ಹಾಕ್ಕೊಂಡು ಹಾಗೆ ಚೆನ್ನಾಗಿ ಕೈಲಿ ಹಿಂಗೆ ಹಿಂಡ್ಕೊಂಡಿರ್ತೀನಿ, ಅದು ಕೂಡ ತುಂಬ ಚೆನ್ನಾಗಿ ಹೋಗಿರುತ್ತೆ ಕಹಿ ಅಂತ ಹೇಳಿ. 2 ಸರಿ ನಾನು ಈ ರೀತಿ ಮಾಡ್ಕೊತೀನಿ. ಸೊ ಇದೆಲ್ಲ ಆದಮೇಲೆ ಇವಾಗ ಒಗ್ಗರಣೆ ಸ್ಟಾರ್ಟ್ ಮಾಡ್ತೀನಿ. ಬೇರೆ ಯಾವುದೂ ನಾನು ಪದಾರ್ಥ ಯೂಸ್ ಮಾಡಿಲ್ಲ, ಟೊಮೊಟೊ ಮತ್ತು ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮಾತ್ರನ ಹಾಕಿದ್ದೀನಿ. ಇಷ್ಟನ್ನು ಸೇರಿಸ್ಕೊಂಡು ಈಗ ಅಡುಗೆನ ಸ್ಟಾರ್ಟ್ ಮಾಡ್ತಿದ್ದೀನಿ. ಇನ್ನು ಇದ್ರ ಜೊತೆಗೆ ಮುದ್ದೆ ಕೂಡ ಮಾಡ್ಕೋಬೇಕು ನಾನು. ಮುದ್ದೆಗೂ ಒಂದು ಕಡೆ ಇಡ್ತೀನಿ ಇವಾಗ. ಅದಾದಮೇಲೆ ಅನ್ನನೂ ಕೂಡ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇವಾಗ ಪಾತ್ರೆ ಸ್ಟವ್ ಮೇಲೆ ಇಡ್ತೀನಿ. ಇದು ಕುಕ್ಕರಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ. ಕುಕ್ಕರ್ ಇಡ್ತಾಯಿದ್ದೀನಿ. ಅದು ಕಾಯಲಿಕ್ಕೆ ಇಟ್ಟು ಸ್ವಲ್ಪ ಆಯಿಲ್ ಹಾಕ್ಕೊತೀನಿ. ಅದು ಹಾಕ್ಕೊಂಡು ಸ್ವಲ್ಪ ಸಾಸಿವೆ ಕಾಳನ್ನ ಆ್ಯಡ್ ಮಾಡ್ತಾಯಿದ್ದೀನಿ, ಹಾಗೆ ಕರಿಬೇವಿನ ಸೊಪ್ಪು ಕೂಡ ಹಾಕ್ತಾಯಿದ್ದೀನಿ. ಇದೆಲ್ಲ ಚೆನ್ನಾಗಿ ಎಣ್ಣೆಗೆ ಫ್ರೈ ಆಗಬೇಕು, ಹಾಗೆ ಬಿಡ್ತೀನಿ. ಅದಾದಮೇಲೆ ಕಟ್ ಮಾಡಿರೋಂತಹ ಈರುಳ್ಳಿನ ಕೂಡ ಸೇರಿಸ್ಕೊತೀನಿ. ಸೊ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು, ಈರುಳ್ಳಿ ಫ್ರೈ ಆಗಬೇಕು, ಅದು ಚೆನ್ನಾಗಿ ಕಲರ ಪರವಾಗಿ. ಅದಾದಮೇಲೆ ಇವೆಲ್ಲ ಮಿಕ್ಸ್ ಆದಮೇಲೆ ನೋಡಿ ಟೊಮೊಟೊ ಕೂಡ ಆ್ಯಡ್ ಮಾಡ್ಕೊತೀನಿ, ಅದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು, ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊತೀನಿ. ನೆಕ್ಸ್ಟು ಬೇಯಿಸಿರೋಂತಹ ಹಾಗಲಕಾಯನ್ನು ಇದರೊಳಗಡೆ ಸೇರಿಸ್ಕೊತೀನಿ. ಇದು ಕೂಡ ಚೆನ್ನಾಗಿ ಫ್ರೈ ಆಗೋಲಿಕ್ಕೆ ಹಿಂಗೆ ಮಿಕ್ಸ್ ಮಾಡ್ಕೊತಾನೆ ಇರ್ತೀನಿ. ನೋಡಿ ಎಣ್ಣೆಲೆ ಚೆನ್ನಾಗಿ ಫ್ರೈ ಆಗಬೇಕು. ಅದು ಫ್ರೈ ಆದಮೇಲೆ ನಾನು ಕಡಲೆಕಾಳು ಕೂಡ ಸೇರಿಸ್ಕೊತೀನಿ, ನೆನೆಸಿಟ್ಟಿರೋಂಥ ಕಡಲೆಕಾಳು, ಹಾಗೆ ಹಸಿರು ಬಟಾಣಿ ಕೂಡ ಸೇರಿಸ್ಕೊತೀನಿ. ಎಲ್ಲ ಹೊಂದ್ಕೊಂಡಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾನೆ ಇರ್ತೀನಿ. ಇದು ಮಿಕ್ಸ್ ಮಾಡ್ಕೊಂಡಾದ್ಮೇಲೆ ರುಚಿಗೆ ತಕ್ಕಷ್ಟು 1 ಸ್ಪೂನ್ ಉಪ್ಪು ಹಾಕ್ಕೊತಾ ಇದ್ದೀನಿ. ಅದು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಅದು ಚೆನ್ನಾಗಿ ಕಲರ್ ಬರೋ ಹಾಗೆ ಮಿಕ್ಸ್ ಮಾಡ್ಕೊತೀನಿ. ನೆಕ್ಸ್ಟು ರುಬ್ಬಿರೋಂತಹ ಪದಾರ್ಥ ಕೂಡ ಇದರೊಳಗಡೆ ಸೇರಿಸ್ಕೊತೀನಿ. ಅದೆಲ್ಲ ಫ್ರೈ ಆದಮೇಲೆ ಅದು ಕೂಡ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ನೋಡಿ ಇಲ್ಲಿ ಇದು ಕೂಡ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನಮಗೆ ಇಲ್ಲೂ ಕೂಡ ಯಾವುದೇ ರೀತಿ ಕಹಿ ಬರೋ ಚಾನ್ಸಸ್ ಇರಲ್ಲ. ಎಣ್ಣೆಲಿ ನಾವು ಡೀಪಾಗಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಆವಾಗಲೇ ಚೆನ್ನಾಗಿ ಬರುತ್ತೆ ನಮಗೆ. ಏನು ಸಾಂಬಾರು ಮಾಡೋದು ಕಹಿ ಬರೋದೇ ಇಲ್ಲ. ಹೀಗೆ ಚೆನ್ನಾಗಿ ಕುದಿಸ್ಕೊಂಡಿದ್ದಾಯಿತು. ಈಗ ಅರ್ಧ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊತಾ ಇದ್ದೀನಿ, ಹಾಗೆ 3 ಸ್ಪೂನು ಧನಿಯಾ ಪುಡಿ ಸೇರಿಸ್ಕೊತೀನಿ. ಇದನ್ನೆಲ್ಲ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ಇದು ಚೆನ್ನಾಗಿ ಕುದಿ ಬರಬೇಕು, ಕುದಿ ಬರೋವರೆಗೂ ಬಿಡಬೇಕು ನಾವು. ಅದು ಕುದ್ದು ಬೆಂದಮೇಲೆ 2 ನಿಮಿಷ ಆದಮೇಲೆ ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ. ನೋಡಿ ಮಸಾಲೆ ಎಲ್ಲ ಹೊಂದ್ಕೋಬೇಕು, ಹೀಗೆ ಎಲ್ಲ ಕಡೆನೂ ಹೊಂದ್ಕೊಂಡು ಬೇಯಬೇಕು ಚೆನ್ನಾಗಿ. ಆಗ ಚೆನ್ನಾಗಿ ಸಾಂಬಾರು ಟೇಸ್ಟಾಗಿ ಬರುತ್ತೆ, ಯಾವುದೇ ರೀತಿ ಕಹಿ ಬರೋದಿಲ್ಲ, ತುಂಬ ಚೆನ್ನಾಗಿ ಟೇಸ್ಟ್ ಬಂದಿರುತ್ತೆ. ಪಲ್ಯ ಥರ ಆಗಿರುತ್ತೆ. ಇವಾಗ ಹಾಗೆ ತಿನ್ಬೋದು, ಹಂಗಿರುತ್ತೆ ತಿನ್ನೋದಕ್ಕೆ. ಇದು ಚಪಾತಿ ಜೊತೆಗೆ, ಮುದ್ದೆ ಜೊತೆಗೆ, ಅನ್ನದ ಜೊತೆ ಎಲ್ಲ ತಿನ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ, ಹೇಗಿದೆ ಅಂತ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸೊ ಇವಾಗ ಚೆನ್ನಾಗಿ ಕುದಿ ಬಂದಾದಮೇಲೆ ಅರ್ಧ ಚಮಚಷ್ಟು ನೀರು ಹಾಕ್ಕೊತೀನಿ, ಜಾಸ್ತಿ ನೀರು ಸೇರಿಸ್ಕೊತಾ ಇಲ್ಲ. ಸೊ ಇದಾದಮೇಲೆ 2 ನಿಮಿಷ ಕುದಿಯೋವರೆಗೂ ಚೆನ್ನಾಗಿ ಬಿಡ್ತೀನಿ. ಅದಾದಮೇಲೆ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಅದನ್ನು ಲಾಸ್ಟಲ್ಲೇ ಆ್ಯಡ್ ಮಾಡ್ತೀನಿ. ಇಷ್ಟನ್ನು ಸೇರಿಸ್ಬಿಟ್ಟು ಲಿಡ್ನ ಕ್ಲೋಸ್ ಮಾಡ್ತೀನಿ. ಕ್ಲೋಸ್ ಮಾಡಿ 3 ವಿಸಲ್ ಹಾಕಿಸ್ಕೊತೀನಿ. ತುಂಬ ಚೆನ್ನಾಗಿ ಕಾಳು ಎಲ್ಲ ಬೆಂದೋಗಿರುತ್ತೆ.
ಕಾಳೆಂದರೆ ಬೆಂದೋಗಿದ್ದಿರುತ್ತಲ್ಲ, ಚೆನ್ನಾಗಿ ಟೇಸ್ಟಾಗಿ ಬಂದಿರುತ್ತೆ. ಇನ್ನು ಸೌತೆಕಾಯಿ ಕೂಡ ರೆಡಿ ಮಾಡ್ಕೊತೀನಿ ತಿನ್ನೋದಕ್ಕೆ, ಅದು ಕೂಡ ಕಟ್ ಮಾಡ್ಕೊತೀನಿ. ಇನ್ನು ನನ್ನ ಮಕ್ಕಳು ಕೂಡ ಸೈಲೆಂಟಾಗೆ ಕೂತ್ಕೊಂಡಿದ್ರು, ಆಟ ಆಡ್ಕೊಂಡಿದ್ರು. ಇನ್ನು ನಾನು ಕೂಡ ಅಡುಗೆ ರೆಡಿ ಮಾಡಿಕೊಂಡೆ. ಪಕ್ಕದಲ್ಲಿ ನೋಡಿ ಮುದ್ದೆ ಸಾಂಬಾರು ಇಟ್ಕೊಂಡಿದ್ದೀನಿ ಮುದ್ದೆ ಮಾಡೋದಕ್ಕೆ ಅಂತ. ಈಗ ಮುದ್ದೆ ಜೊತೆಗೆ ಕಾಂಬಿನೇಷನ್ನು ಹಾಗಲಕಾಯಿ ಸಾರು. ನೋಡಿ ಯಾವ ರೀತಿ ಬೆಂದಿದೆ ಅಂತ. ಆಗೋಯಿತು 3 ವಿಷಲು. ಇವಾಗ ಓಪನ್ ಮಾಡಿ ಚೆಕ್ ಮಾಡಿದೆ, ತುಂಬ ಚೆನ್ನಾಗಿತ್ತು, ಗಟ್ಟಿಯಾಗಿ ಬಂದಿತ್ತು. ಇನ್ನು ಸೌತೆಕಾಯಿ ಕೂಡ ರೆಡಿ ಆಯಿತು, ಮುದ್ದೆ ಒಂದು ಮಾಡ್ಕೊಂಡಿದ್ದಾಯಿತು. ಇನ್ನು ನಮ್ಮ ಪಾಪು ಕೂಡ ನೋಡಿ ಕೂತ್ಕೊಂಡು ಆಟ ಆಡ್ತಾಯಿದ್ದೀನಿ, ಅವ್ರ ಜೊತೆ ಟಿ ವಿ ನೋಡ್ಕೊಂಡೇ ಕೂತಿದ್ದ. ಇನ್ನು ನಾನು ಊಟಕ್ಕೆ ರೆಡಿ ಮಾಡ್ಕೊಂಡಿದ್ದೆ, ಚಾಪೆ ಹಾಕಿ ಕೂರಿಸೋದಕ್ಕೆ ಮಕ್ಕಳನ್ನ ರೆಡಿ ಮಾಡ್ತಾಯಿದ್ದೆ. ಅವಳು ಕೂಡ ಬರ್ತಾಳೆ, ಇನ್ನೇನು ಹೊಟ್ಟೆ ಎಷ್ಟೈತೆ ಅಂತಿದ್ಲು ಅವಾಗಿಂದಲೂ. ಹಾಗಾಗಿ ನಮ್ಮ ಮನೆಯವ್ರು ಕೂಡ ಅವ್ರು ಕೂಡ ಕೆಲಸ ಮಾಡ್ಕೊತಾ ಇದ್ರಲ್ಲ, ಟೈಮ್ ಆವಾಗಲೇ 2:30 ಮೇಲೆ ಆಗಿತ್ತು. ಸೊ ಇವಾಗ ಊಟ ರೆಡಿ ಮಾಡ್ಕೊಂಡಿದ್ದೀವಿ, ಎಲ್ಲ ಒಂದು ಕಡೆ ಇಡ್ತೀವಿ. ನೋಡಿ ಸಾಂಬಾರು ಈ ರೀತಿ ರೆಡಿಯಾಗಿತ್ತು, ತುಂಬ ಚೆನ್ನಾಗಿ ಬಂದಿತ್ತು. ಇನ್ನು ಊಟ ಮುಗಿಸ್ಕೊತೀವಿ. ಇನ್ನು ನನ್ನ ಮಗಳು ಕೂಡ ಟ್ಯೂಷನ್ಗೆ ಹೊರಡ್ತಾಳೆ ಊಟ ಮುಗಿಸ್ಕೊಂಡು. ಅವಳನ್ನು ಕೂಡ ಟ್ಯೂಷನ್ನಿಗೆ ಕಳಿಸ್ಬೇಕು. ನನ್ನ ಮಗಳು ನನ್ನ ತಟ್ಟೆ ಬೇಕಂತ ಕೇಳ್ಕೊತಾ ಇದ್ಲು, ಹಾಗಾಗಿ ಅವಳ ತಟ್ಟೆನೇ ಬೇಕಂತ ಇದು ಮಾಡ್ತಿದ್ಲು. ಅವಳಿಗೂ ಕೂಡ ತಟ್ಟೆ ಕೊಟ್ಟಿದ್ದೆ. ಇನ್ನು ಅದನ್ನೇ ಇಟ್ಕೊಂಡು ನನಗೆ ಅದೇ ಬೇಕಂತ, ಅದು ನೀರು ಆಗಂಗಿಲ್ಲ ಅವಳಿಗೆ, ನೀರೆಲ್ಲ ಕ್ಲೀನ್ ಮಾಡಿಕೊಂಡು ಕುತ್ಕೊತಾಳೆ. ಇನ್ನು ನನ್ನ ಮಗು ನಮ್ಮ ಮನೆಯವ್ರು ಎತ್ಕೊಂಡಿದ್ರು, ಇನ್ನು ನಾನೇ ಎತ್ಕೊಂಡೆ ಊಟ ಮಾಡ್ತೀನಿ. ಅವನೇನು ಅಷ್ಟೊಂದು ಕಾಟ ಕೊಡೋಲ್ಲ, ಸುಮ್ಮನೆ ಕೂತ್ಕೊತಾನೆ ನಾವು ತಿನ್ನೋದು ನೋಡಿಕೊಂಡು. ಅವನಿಗೂ ಕೂಡ ಸರಿ ಮಾಡ್ಕೊಂಡು ತಿನ್ನಿಸ್ತೀನಿ. ಹಾಲು ಕುಡಿಸಿದ್ದೆ ಆವಾಗಲೇ, ಡಬ್ಬಿ ಹಾಲು. ಇವಾಗ ಅವನಿಗೂ ಕೂಡ ಊಟ ತಿನ್ನಿಸ್ತೀನಿ. ಇನ್ನೆಲ್ಲರೂ ಊಟ ಮುಗಿಸ್ಕೊತೀವಿ. ಇನ್ನು ನನ್ನ ಮಗಳು ಟ್ಯೂಷನ್ನಿಗೆ ರೆಡಿ ಆಗಿದ್ಲು. ಇವತ್ತು 3 ಗಂಟೆಗೆ ಬೇಗ ಟ್ಯೂಷನ್ ಇರುತ್ತೆ, ಸ್ಯಾಟರ್ಡೆ. ಹಾಗಾಗಿ ಅವಳನ್ನ ಬೇಗ ಬಿಟ್ಟು ಬರ್ತಾಯಿದ್ದೀವಿ. ಹೊರಟಿದ್ವಿ, ಇನ್ನು ಕಳಿಸ್ಕೊಡ್ತೀನಿ. ಇನ್ನು ನಮ್ಮ ಮನೆಯವ್ರು ಕೂಡ ಇದಾದಮೇಲೆ ಅವರು ಕೂಡ ಹೊರಡ್ತಾರೆ, ಅವನು ಕೂಡ ಕಳಿಸ್ಕೊಡ್ತೀನಿ. ಇನ್ನು ನಾನೇ ಕರ್ಕೊಂಡು ಹೋಗ್ತಾಯಿದ್ದೀನಿ. ನನ್ನ ಮಗ ಇಲ್ಲೇ ಇರು ಅಂತಂದರೆ ಅವ್ರ ಅಪ್ಪಾಜಿ ಹತ್ರ ಇರಲ್ಲ ಅಂತಿದ್ದ, ಅವನು ಕೂಡ ಎತ್ಕೊಂಡೆ ನಾನು ಹೊರಡ್ತಾಯಿದ್ದೆ. ಇನ್ನು ನನ್ನ ಮಗಳು ಹೋಗೋ ದಾರಿಯಲ್ಲಿ ಫ್ರೆಂಡ್ ಹುಡುಗರು ಸಿಕ್ಕಿದ್ರು, ಟ್ಯೂಷನ್ ಮಕ್ಕಳು. ಅವರನ್ನು ಕೈ ಹಿಡ್ಕೊಂಡೆ ಅವಳು ಜೊತೆಯಲ್ಲೇ ಹೋಗ್ತಾಯಿದ್ಲು. ಇನ್ನೇನಂತ ಹೇಳಿ ಬಿಟ್ಬಿಟ್ಟು ಬಂದೆ ನಾನು. ಇನ್ನು ನಮ್ಮ ಮನೆಯವ್ರು ಕೂಡ ಹೊರಡ್ತಾಯಿದ್ರು, ಟೈಮ್ ಆಗಿತ್ತು, ಅವ್ರು ಕೂಡ ಕೆಲಸ ಮುಗ್ದಿತ್ತು, ಹೊರಗಡೆ ಹೋಗ್ಬೇಕಾಗಿತ್ತು ಕೆಲಸದಲ್ಲಿ. ಹಾಗಾಗಿ ಹೊರಟಿದ್ರು, ಅವರು ಕೂಡ ಕಳಿಸ್ಕೊಟ್ಟಿದ್ದು ಆಯಿತು. ಇನ್ನು ನಾನು ನನ್ನ ಮಗಳು ನಮ್ಮ ಪಾಪು ಇನ್ನು ಮನೆಯಲ್ಲಿ ಕೆಲಸಗಳು ಮಾಡ್ಕೊಂಡಿರ್ತೀವಿ. ಇನ್ನು ಸಂಜೆ ಅಡುಗೆ ಮಾಡೋದು ಏನಿರಲ್ಲ, ಚಪಾತಿ ಏನಾದರೂ ಮಾಡ್ಕೋಬೇಕು, ರೊಟ್ಟಿನೇ ಇದೇ ಆಗಿರುತ್ತೆ. ಸೊ ಓಕೆ ಫ್ರೆಂಡ್ಸ್, ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೊಂದು ವೀಡಿಯೋದೊಂದಿಗೆ ಸಿಗ್ತೀನಿ. ವೀಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ್ದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ವೀಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ವಾಚ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್, ಟೇಕ್ ಕೇರ್.